ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗೋ ವ್ಯಕ್ತಿ ಹೇಗೆ ಒಳಗಡೆ ಹೋದ? ಯಾರು ಅವನಿಗೆ ಪಾಸ್ ಕೊಟ್ಟಿದ್ದು? ನಾನು ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ಮಾನ್ಯ ಸಭಾಧ್ಯಕ್ಷರಾದ ಖಾದರ್ ಅವರು ಹೇಳಿದ್ದಾರೆ, ವಿಧಾನ ಮಂಡಲದ ಅಧಿವೇಶನ ನಡೆಯುತ್ತೆ, ಅಧಿವೇಶನ ಜಾಗ ಮಾತ್ರ ನಮ್ಮ ಜವಾಬ್ದಾರಿ. ಸತ್ಯ, ಎಲ್ಲರೂ ಕೂಗಿಲ್ಲ. ಹಾಗಾಗಿ ನಾನು ನನ್ನ ಅಧಿಕಾರಕ್ಕೆ ಬರದೇ ಇರೋದ್ರ ಬಗ್ಗೆ ನಾನು ಕ್ರಮ ತಗೊಳಕ್ಕಾಗಲ್ಲ. ವಿಧಾನಸೌಧ ಬೇರೆ ಜಾಗದಲ್ಲಿ ಇದಕ್ಕೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿರೋದು ತಪ್ಪಾಗಿದ್ರೆ ಗೃಹ ಇಲಾಖೆ ಕ್ರಮ ತಗೊಳ್ಳಿ. ಮಾತಾಡ್ಬಿಡಿ. ನಾನು ಹೇಳಿದ ಸಭ್ಯರು ಒಳ್ಳೆ ಮಾತು ಹೇಳಿದ್ದಾರೆ. ಎಲ್ಲ ಮಾಧ್ಯಮವನ್ನು ನೀವು ನಂಬಬೇಕಲ್ಲ. ಟಿವಿ ಮಾಧ್ಯಮನ ನೋಡಿದಂಥವ್ರು ತುಂಬಾ ಸ್ಪಷ್ಟವಾಗಿ ಕಾಣುತ್ತೆ, ಕೇಳುತ್ತೆ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿರೋದು ಸತ್ಯ. ಎಲ್ಲ ಟಿವಿ ಮಾಧ್ಯಮವನ್ನು ತೋರಿಸ್ತಾ ಇದ್ದಾರೆ. ಇವತ್ತು ಬೆಳಿಗ್ಗೆ ರಿಪಬ್ಲಿಕ್ ಟಿವಿ ನೋಡಿದೆ ನಾನು. ಆ ಟಿವಿನಲ್ಲಿ ವರದಿಗಾರ ಹೋಗಿ ನಾಜೀರ್ ಹುಸೇನ್ ಅವರೇ ಕೇಳಿದ್ರೆ, ಹೋಗಲಿ ನೀನು ಯಾವನು ತಲೆ ಹುಚ್ಚಾಗಿರ್ಬೇಕ್ರಿ, ಇವನು ಹೊರಗಾಕ್ರಿ, ಈ ಮಾತಿನ ಯಾವನು ಅಂತ ಹೊರಗಾಕ್ರಿ ಹೋಗೋ ಅಂತ ಕೇಳ್ತಾರೆ ಅಂದಾಗ ಆ ರಿಪಬ್ಲಿಕ್ ಟಿವಿಯ ಜಯಪ್ರಕಾಶ್ ಶೆಟ್ಟಿ ರಿಪೋರ್ಟ್ ಮಾಡ್ತಾರೆ. ನಾನು ನೋಡ್ರೆ ಖಂಡಿತ ಸಂತೋಷನಾಯ್ತು. ಇಷ್ಟು ಎದಕಾರಕ್ಕೆ ಬಂದೆ ಮಾಧ್ಯಮ ಮಿತ್ರರಿಗೆ ಅಂತೇಳಿ. ಹೋಗಲೇ ನೀನೋಗಲೇ ಅಂದ್ರು ಅವರು, ಜಯಪ್ರಕಾಶ್ ಶೆಟ್ಟಿ ಅವರು. ನೀನೋಗ, ನೀವೇವನು? ಒಬ್ಬ ರಾಜ್ಯಸಭಾ ಸದಸ್ಯನಿಗೆ ಎದೆಗಾರಿಕೆ ಅಂತ ಪತ್ರಿಕಾಕರ್ತರು ಹೇಳಿದಾರಲ್ಲ. ನಾನು ಪತ್ರಿಕಾಕರ್ತರಿಗೆ ಒಂದು ಎಲ್ಲ ಟಿವಿ ಮಾಧ್ಯಮದಲ್ಲಿ ನೀವು ತೋರಿಸಿದ್ರಿ, ನಾನು ನಿಮಗೆ ಅಭಿನಂದನೆ. ಮತ್ತು ನಾಜೀರ್ ಹುಸೇನ್ ಅಂತ ಪ್ರಶ್ನ ದೇಶದ್ರೋಹಿಗೆ ಯಾವ ಪದಗಳಲ್ಲಿ ಉತ್ತರ ಕೊಡ್ಬೇಕು ನೀವು ಉತ್ತರ ಕೊಟ್ಟಿದ್ದೀರಿ, ನಾನು ನಿಮಗೆ ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ಇದು ಮುದ್ದ ಭಾಷಣ ಮಾಡೋದನ್ನ ನಮ್ಮ ಅಧ್ಯಕ್ಷರು ಹೇಳಿದ್ರು. ಏನೇನು ನಡೆದು ಎಲ್ಲ ಹೇಳಿದ್ರು, ಎಲ್ಲೋ ರಾಜ್ಯ ಜನ ಗೊತ್ತಾಗಿದೆ, ಯಾವುದು ಗೊತ್ತಿಲ್ಲದಿಲ್ಲ. ಆದ್ರೆ ಕ್ರಮ ತಗೊಳ್ಳೋದಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ತಿದ್ವಿ? ಪರಮೇಶ್ವರ್ ಅವರೇ ಒತ್ತಡನ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವ್ರದ್ದು ಎಐಸಿಸಿ ಅಧ್ಯಕ್ಷ ಮನೆಯ ಮಲ್ಲಿಕಾರ್ಜುನ್ ಖರ್ಗೆ ಒತ್ತಡನ ಯಾವ ಕಾರಣಕ್ಕೂ ಅವ್ರ ಬಗ್ಗೆ ಕೇಸ್ ಹಾಕ್ಬೇಡಿ ಅಂತ ಪ್ರೆಷರ್ ಬಂದಿದ್ಯಾ? ಇವತ್ತು ಸೋಮೋಟ ಕೇಸ್ ಹಾಕ್ತಾರಂತೆ. ಟಿವಿಗಳಲ್ಲಿ ಯಾವನ್ ಕೂಗಿದಾನೆ ನೇರವಾಗಿ ಅವನ ಮುಖದ ಸಮೇತ ತೋರಿಸ್ತಾ ಇರ್ಬೇಕಾದ್ರೆ ಅವ್ರನ್ನ ಅರೆಸ್ಟ್ ಮಾಡಕ್ಕೆ ಏನ್ ತೊಂದ್ರೆ ನಿಮಗೆ? FSL ರಿಪೋರ್ಟ್ ಧ್ವನಿ ಕೇಳಿಸುತ್ತೆ, ಟಿವಿ ಮಾಧ್ಯಮಗಳಲ್ಲಿ ಮುಖ ಕಾಣ್ತಾ ಇದೆ. ಮುಖ ಕಂಡ್ರಂತ ವ್ಯಕ್ತಿನ ಅರೆಸ್ಟ್ ಮಾಡಿ ಒಳಗಾಗಿ ಒದ್ರೆ ಯಾರು ಹೇಳ್ಕೊಟ್ರು ನಿಮಗೆ? ಯಾವ ರಾಷ್ಟ್ರದ್ರೋಹಿ ಸಂಘಟನೆ ಹಿಂದಿದೆ? ಇದೆಲ್ಲವೂ ಹೊರಗೆ ಬರುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿರಂತ ವ್ಯಕ್ತಿನ ನೀವು ಇನ್ನೂ ಅರೆಸ್ಟ್ ಮಾಡಿಲ್ಲ ಅಂತ ನನ್ ಅನಿಸ್ತಾ ಇದೆ. ಆ ವ್ಯಕ್ತಿನ ಅರೆಸ್ಟ್ ಮಾಡಿದ್ರೆ ಅವ್ರ ಹಿಂದೆ ಆಯಾ ಸಂಘಟನೆ ಇದೆ, ಎಲ್ಲ ಹೊರಗೆ ಬರುತ್ತೆ. ಶಿವಮೊಗ್ಗದಲ್ಲಿ ತುಂಗಾ ನದಿ ಪಕ್ಕದಲ್ಲಿ ಅನೇಕ ವರ್ಷಗಳಿಂದ ಬಾಂಬ್ ತಯಾರು ಮಾಡ್ತಾ ಇದ್ದಂತ ವ್ಯಕ್ತಿನ ಯಾವುದೋ ಕಾರಣಕ್ಕೆ ಯಾರೋ ಅರೆಸ್ಟ್ ಮಾಡಿದಾಗ ಇವನ್ ಸಿಕ್ಕೊಂಡಿದ್ದ ಅವ್ರ ಹಿಂದೆ ಎಂತ ಜಾಣ ಇದೆ ಅಂತ ಗೊತ್ತಾಯ್ತು. ಕಾಂಗ್ರೆಸ್ಸಿಗರ ಕುತಂತ್ರ ನಡೀತಾ ಇದೆ. ಕೇಸ್ ಹಾಕ್ತಾರಂತೆ. ವ್ಯಕ್ತಿನ ಅರೆಸ್ಟ್ ಮಾಡಲ್ಲಂತೆ. ಕಿವಿ ಕೇಳಲ್ಲ ಕೆಪ್ರ ಇವರು. FSL ರಿಪೋರ್ಟ್ ಹಾಕ್ಬೇಕು ನಿಮಗೆ. ಆ FSL ರಿಪೋರ್ಟ್ ಬಂದಿಲ್ಲ ಅಂತ ಅನ್ಕೊಂಡು ನೀವು ತರಬೇಕು ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ. ಅವ್ರ ಹಿಂದೆ ಯಾರ ರಾಷ್ಟ್ರದ್ರೋಹಿ ಸಂಘಟನೆಗಳಿದೆ, ಅದು ಹೊರಗಬಾರ್ದು ಅನ್ನೋಂತ ಒಂದು ಕುತಂತ್ರ ರಾಜಕಾರಣ ನಡೆಸ್ತಾ ಇದ್ದೀರಾ. ಇಡೀ ದೇಶ ನೋಡಿದೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಒಬ್ಬ ರಾಷ್ಟ್ರದ್ರೋಹಿ ಕೂಗಿರೋದು. ಆ ಕೂಗಿದ್ದನ್ನ ನಾಜೀರ್ ಹುಸೇನ್ ಚುನಾವಣೆ ಗೆದ್ದಂತ ಸಂದರ್ಭದಲ್ಲಿ ಏನ್ ಕೂಗಬೇಕಿತ್ತು? ನಾವು ಕೂಗಿದ್ವಿ ಬಿಜೆಪಿಯವರು. ನಾರಾಯಣ ಸಾಹೇಬ್ ಬಾಡಿಗೆ ಗೆದ್ದ ಕೂಗಿದ್ದೇನು?
ಭಾರತ್ ಮಾತಾ ಕಿ ಭಾರತ್ ಮಾತೆಗೆ ಜೈಕಾರನ್ನು ಕೂಗಿದ್ವಿ. ಕಾಂಗ್ರೆಸ್ನವ್ರು ಕೂಗಿದ್ದೇನು ಪಾಕಿಸ್ತಾನ್ ಜಿಂದಾಬಾದ್. ಇದು ದೇಶ ದ್ರೋಹಿಗಳಿಗೂ ದೇಶ ಭಕ್ತರಿಗೂ ನಡೀತಾರಂತ ಸಂಘರ್ಷ. ಸ್ವಾತಂತ್ರ್ಯ ಪೂರ್ವದಲ್ಲಿ ದೇಶಭಕ್ತರು ದೇಶಕ್ಕೋಸ್ಕರ ಹೋರಾಟ ಮಾಡಿ ಸ್ವರ್ಗದಲ್ಲಿ ಬಹಳ ಜನ ಇದ್ದಾರೆ. ಅವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗೋ ರೂಪದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಂತ ವ್ಯಕ್ತಿ ಮತ್ತು ದೇಶದ್ರೋಹಿ ಸಂಘಟನೆಗಳ ಬಗ್ಗೆ ಈ ದೇಶದಲ್ಲಿಂತ ರಾಷ್ಟ್ರಭಕ್ತರ ಶಕ್ತಿ ಅವ್ರನ್ನ ಮೆಟ್ಟಿ ತುಳಿ ಅಂತ ಇದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಇಬ್ರು ಬಿಜೆಪಿ MLA ನಾವು ತಗೊಂಡ್ಬಿಟ್ವಿ ಅಂತ ಒಂದು ರೀತಿ ದಿಗ್ವಿಜಯ ಸಾಧನೆ ಮಾಡುವಂಗೆ ಮಾಡ್ತಿದ್ದಾರೆ. ಇಡೀ ದೇಶದಲ್ಲಿ ಪರಿಸ್ಥಿತಿ ಏನಾಗಿದೆ? ಹರಿಯಾಣದಲ್ಲಿ ಸರ್ಕಾರನೇ ಹೋಗ್ತಾ ಇದೆ. ಕಾಂಗ್ರೆಸ್ಸಿನ ಅನೇಕ MLA ಬಿಜೆಪಿ ರಾಜ್ಯಸಭಾ ಸದಸ್ಯರು ವೋಟ್ ಕೊಟ್ಟು ಗೆಲ್ಲಿಸಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ಸಿನವರು ಬಿಜೆಪಿಗೆ, ಸಮಾಜವಾದಿ ಪಕ್ಷವರು ಬಿಜೆಪಿ ಬೆಂಬಲ ಕೊಟ್ಟಿದ್ದಾರೆ. ನಾನು ಆ ವಿಚಾರಕ್ಕೆ ಹೋಗಲ್ಲ. ನಾನು ಇಷ್ಟು ಮಾತ್ರ ಮಾನ್ಯ ಸಿದ್ದರಾಮಯ್ಯನವರಿಗೆ, ಪರಮೇಶ್ವರ್ ಅವರಿಗೆ, DK ಶಿವಕುಮಾರ್ಗೆ, ಸರ್ಕಾರಕ್ಕೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ನಿಮ್ಮ ಸರ್ಕಾರ ರಾಷ್ಟ್ರಭಕ್ತರ ಪರವಾಗಿದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿರಂತ ವ್ಯಕ್ತಿನ ಅರೆಸ್ಟ್ ಮಾಡಿ ಅವನ ಮೇಲೆ ರಾಷ್ಟ್ರದ್ರೋಹಿ ಕೇಸ್ಗಳನ್ನ ಹಾಕಿ ತನಿಖೆ ನಡೆಸಿ ಅವನ ಹಿಂದೆ ಯಾವ್ಯಾವ ರಾಷ್ಟ್ರದ್ರೋಹಿ ಸಂಘಟನೆಗಳಿದೆ ಇದನ್ನು ಹೊರಗೆ ತನ್ನಿ. ಇದು ಸರ್ಕಾರದ ಕರ್ತವ್ಯ. ಕಾಂಗ್ರೆಸ್ ಪಕ್ಷದ ಕರ್ತವ್ಯ ಏನು? AICC ಅಧ್ಯಕ್ಷರು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು ಯೋಚನೆ ಮಾಡಬೇಕು. ಒಬ್ಬ ರಾಷ್ಟ್ರದ್ರೋಹಿನ ಪತ್ರಕರ್ತರಿಗೆ ಅವಮಾನ ಮಾಡಿರುವಂತ ನಾಜರ್ ಹುಸೇನ್ ಗೆದ್ದಿದ್ದಾನೆ. ಅವನು ಗೆಲ್ಲೋದಕ್ಕೆ ಕಾರಣ ಕಾಂಗ್ರೆಸ್ಸಿನ ಶಾಸಕರು. ಅವರೆಲ್ಲರೂ ತಲೆ ತಗ್ಸಿದ್ದಾರೆ. ಇವತ್ತು ವಿಧಾನಸೌಧದ ಚರ್ಚೆ ನಾನು ಸ್ವಲ್ಪ ನೋಡಿದೆ ಬೆಳಿಗ್ಗೆ. ನಾನು ಇನ್ನೊಬ್ಬ ರಾಷ್ಟ್ರದ್ರೋಹಿ ಜಮೀರ್ ಅಹಮದ್ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗೇ ಇಲ್ರಿ. FSL ರಿಪೋರ್ಟ್ ಬರಲಿ. ಇಂಥ ರಾಷ್ಟ್ರದ್ರೋಹಿಗಳಿಗೆ ಕಾಂಗ್ರೆಸ್ ಪಕ್ಷ ಬೆಂಬಲ ಕೊಡುತ್ತೋ ಅವ್ರ ಬಗ್ಗೆ ಕ್ರಮ ತಗೊಳುತ್ತೋ ಇದನ್ನ AICC ಅಧ್ಯಕ್ಷರು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ತಿಳಿಸ್ಬೇಕು. ಕಾಂಗ್ರೆಸ್ ಪಕ್ಷ ಏನ್ ಮಾಡುತ್ತೆ, ಕಾಂಗ್ರೆಸ್ ಸರ್ಕಾರ ಏನ್ ಮಾಡುತ್ತೆ, ಇಡೀ ರಾಜ್ಯ ಮತ್ತು ಇಡೀ ದೇಶ ನೋಡ್ತಾ ಇದೆ. ಇದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರ ಕರೆಯಿಂದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಈ ರೀತಿ ರಾಷ್ಟ್ರದ್ರೋಹಿ ಚಟುವಟಿಕೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿರುವಂತ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡಬೇಕು, ಅವ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ಒತ್ತಾಯ ಮಾಡ್ತಾರಂತ ಪ್ರತಿಭಟನಾ ಸಭೆ ಇದು. ಇಲ್ಲಿ ಏನಿಲ್ಲಲ್ಲ, ಇದು ಶುರುವಾಗಿದೆ. ಲೋಕಸಭೆ ಚುನಾವಣೆಗೆ ಕೂಡ ಇದು ಮುಗಿಯಲ್ಲ. ರಾಷ್ಟ್ರದ್ರೋಹಿ ಚಟುವಟಿಕೆಗಳಲ್ಲಿ ಭಾಗವಹಿಸಿದಂತ ಸಂಘ ಸಂಸ್ಥೆಗಳ ಬಗ್ಗೆ ಕ್ರಮ ತಗೊಳ್ಳುತ್ತೆ. ರಾಷ್ಟ್ರದ್ರೋಹಿ ಘೋಷಣೆಗಳು ಕೂಗಂತ ವ್ಯಕ್ತಿಗಳ ಬಗ್ಗೆ ಕ್ರಮ ತಗೊಳ್ಳುತ್ತೆ. ಇದನ್ನ ಲೋಕಸಭೆ ಚುನಾವಣೆಯಲ್ಲಿ ರಾಷ್ಟ್ರಭಕ್ತರು ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿ ಮಾಡೇ ಮಾಡ್ತಾರೆ. ಆಮೇಲೂ ಕೂಡ ಈ ರಾಷ್ಟ್ರದ್ರೋಹಿ ಚಟುವಟಿಕೆ ಮಾಡ್ತಾರಂತ ಸಂಘಟನೆಗಳ ಬಗ್ಗೆ ಕ್ರಮವನ್ನು ತಗೊಳ್ತಾರೆ, ರಾಷ್ಟ್ರದ್ರೋಹಿಗಳನ್ನು ಬಗ್ಗು ಬಡಿತಾರೆ. ಈ ಎಚ್ಚರಿಕೆಯನ್ನ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಸಂದರ್ಭ ಕೊಡ್ತಾ ತುರ್ತಾಗಿ ಸೋಮೋಟೋ ಯಾವುದೋ ಒಬ್ಬ ವ್ಯಕ್ತಿ ಮೇಲೆ ಹಾಕಿಲ್ಲ, ವ್ಯಕ್ತಿ ಹೆಸರೇ ಮಾಡಿದಾನೆ, ಒಂದು ಕೇಸ್ ಹಾಕ್ಬಿಟ್ರೆ ಅದಾಗಲ್ಲ. ಟಿವಿಗಳಲ್ಲಿ ಎಲ್ಲ ಟಿವಿನಲ್ಲಿ ಬಂದಿದೆ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿರಂತ ವ್ಯಕ್ತಿ ಮುಖನೂ ಇದೆ. ಆ ರೀತಿ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡಬೇಕು. ಮತ್ತು ಪತ್ರಿಕೆಗಳನ್ನ ಅಪಮಾನ ಮಾಡಿದಂತ ನಾಜೀರ್ ಹುಸೇನ್ ಕ್ಷಮೆ ಕೇಳಬೇಕು. ಅಲ್ಲಿ ತನಕ ಕೂಡ ಪತ್ರಿಕಾ ಮಾಧ್ಯಮದವರು ಬಿಡಲ್ಲ ಅಂತ ನಾನು ಭಾವಿಸ್ತೇನೆ. ಪತ್ರಿಕೆಗಳ ಅಪಮಾನ ಅಂತಂದ್ರೆ ಯಾವುದೋ ಒಂದು ಟಿವಿಗೆ ಆಗಿರೋದ ಅವಮಾನ ಅಲ್ಲ. ಇದು ಒಬ್ಬ ವರದಿಗಾರ ವ್ಯಕ್ತಿ ಅಲ್ಲ. ಈ ದೇಶಕ್ಕೆ ಪತ್ರಿಕಾ ಸ್ವಾತಂತ್ರ್ಯ ಬೇಕು ಅಂತ ಹೇಳ್ಕೊಂಡು ಹೋರಾಟ ಮಾಡಿ ಪತ್ರಿಕಾ ಸ್ವಾತಂತ್ರ್ಯವನ್ನು ತುರ್ತು ಪರಿಸ್ಥಿತಿಯಿಂದ ಹೊರಗೆ ತಂದಂತ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. 18 ತಿಂಗಳ ತನಕ ಜೈಲಿಟ್ಟು ನಮ್ಮ ನಾಯಕರಲ್ಲ. ಹಾಗಾಗಿ ಕೊಡ್ತೀವಿ ಅನ್ನೋ ಅಂಶವನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಬಹಳ ದಿನ ಹೇಳ್ಕೊಂಡು ಹೋಗ್ಬೇಡಿ ಸಿದ್ದರಾಮಯ್ಯ ಅವರೇ. ಆರಂಭದ ಇದ್ದಂತ ನಿಮ್ಮ ಒರಟು ಮಾತು
ತಪ್ಪುಳಿಲ್ಲ. ಈ ತನಿಖೆ ಮಾಡ್ತೀವಿ, FSL ರಿಪೋರ್ಟ್ ಕಾಯ್ತಾ ಇದೀವಿ. ಎಂತ ವ್ಯಕ್ತಿ ಆದ್ರೂ ಕ್ರಮ ತಗೋತೀವಿ. ಯಾರಿಚ್ಚಿ ಕ್ರಮ ತಗೋತೀರಿ? ಯಾರಿಚ್ಚಿ ಕ್ರಮ ತಗೋತೀರಿ? ಈ ದೇಶದ 140 ಕೋಟಿ ಜನ ಭಾರತ್ ಮಾತೆಗೆ ಜೈ ಅಂತ ಘೋಷಣೆ ಕೂಗೋದು ಅಪೇಕ್ಷೆ ಪಡ್ತಿರೋನ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗೋದು ಅಪೇಕ್ಷೆ ಪಡ್ತಿಲ್ಲ. ಇಲ್ಲಿ ಮೇಡಮ್ ಸುರೇಖಾ ಮೇಡಮ್ ಕೈ ತೆಗ್ದಿಲ್ಲ ಹೊರಗಡೆ ಇದ್ದಾರೆ. ಏನದು